ಎಲ್ಲರಿಗೂ ನಮಸ್ತೆ. ಈ ಸ್ಕೂಲ್ ನನ್ನ ತಮ್ಮ ರೆಫರ್ ಮಾಡಿದ್ದು. ಫಸ್ಟು ನನಗೆ ಬಂದಿದ್ದ ತಕ್ಷಣ ಖುಷಿಯಾಗಿದ್ದೇನು ಅಂದರೆ ಒಳಗಡೆ ಬರ್ತಿದ್ದಂಗೆ ಮಾತಾಡಿಸ್ತಾ ಇದ್ರಲ್ಲ, ಟೀಚರ್ಸ್ಗಳು ವೆಲ್ಕಮ್ ಮಾಡೋದಾಗಿರಲಿ, ಏನೋ ಒಂದು ಕೇಳಿದ ತಕ್ಷಣ ರೆಸ್ಪಾನ್ಸ್ ಮಾಡೋದಾಗಿರಲಿ, ಅದು ತುಂಬಾ ಖುಷಿ ಆಯಿತು. ಮುಂಚೆ ನನ್ನ ಮಗಳು ಬೇರೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದು, ಅಷ್ಟಾಗಿ ಅವಳದು ವಿದ್ಯಾಭ್ಯಾಸ ನನಗೆ ಸರಿ ಹೋಗಿರಲಿಲ್ಲ. ಹಾಗಾಗಿ ಸುಮಾರು ಕಡೆ ವಿಚಾರಿಸಿದ ಮೇಲೆ ಇಲ್ಲಿ ಪವಿತ್ರ ವಿದ್ಯಾಮಂದಿರ ಸಂಸ್ಥೆ ತುಂಬ ಚೆನ್ನಾಗಿದೆ ಎಜುಕೇಷನ್ ಕ್ವಾಲಿಟಿಯಲ್ಲಿ ಅಂತ ಹೇಳಿದ್ರು. ಹಾಗಾಗಿ ನಾನು ಇಲ್ಲಿ ಬಂದು ನಮ್ಮ ಸೆಕ್ರೆಟರಿ ಸರ್ ಆಗಿರೋಂಥ ಪವನ್ ಸರ್ನ ಮೀಟ್ ಮಾಡಿದ್ಮೇಲೆ ನನಗನ್ನಿಸ್ತು ಇಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಎಜುಕೇಷನ್ನ ನೀಡ್ತಾರೆ ಅನ್ನೋ ಭರವಸೆ ಇತ್ತು. ಹಾಗಾಗಿ ಸರ್ ಅವ್ರ ಮಾತನ್ನ ಕೂಡ ಉಳಿಸ್ಕೊಂಡಿದ್ದಾರೆ. ಹೇಳಿದರು ಸರ್ ಒಳ್ಳೆ ರ್ಯಾಂಕ್ ಬರೋ ಥರ ಮಾಡಿಕೊಡ್ತೀವಿ ಅಂತ, ಹಾಗೆ ಕೂಡ ಮಾಡಿದ್ದಾರೆ. ಬರೀ ಟಾಪರ್ಸ್ ಅಂತಲೇ ಅಲ್ಲ, ಇಲ್ಲಿ ಎಲ್ಲ ಮಕ್ಕಳ ಬಗ್ಗೆನೂ ಇಲ್ಲಿ ಪ್ರಿನ್ಸಿಪಲ್ಗಾಗಲಿ ನಮ್ಮ ಮೇಡಮ್ಗಾಗಲಿ ಒಳ್ಳೆ ಇನ್ಫಾರ್ಮೇಷನ್ಸ್ ಇರುತ್ತೆ. ಅವ್ರಿಗೆ ಗುಡ್ ಏನು ಬ್ಯಾಡ್ ಏನು, ಅವ್ರು ಏನಕ್ಕೆ ಹಿಂದೆ ಇದ್ದಾರೆ, ಪ್ರತಿಯೊಂದ್ರ ಬಗ್ಗೆನೂ ತಿಳ್ಕೊಂಡಿರ್ತಾರೆ. ಹಾಗಾಗಿ ಪ್ರಿನ್ಸಿಪಲ್ ಆದರೂ ಅಷ್ಟೇ, ನಮ್ಮ ಪವನ್ ಸರ್ ಆದರೂ ಅಷ್ಟೇ, ಯಾವ ಟೈಮಲ್ಲಿ ಬಂದು ನಾವು ಅವ್ರ ಹತ್ರ ಮಾತಾಡಬೇಕು ಅಂದ್ರೂ ಅವ್ರು ಖುಷಿಯಾಗಿ ಹೇಳ್ತಾರೆ ಏನಿದೆ ಪ್ರಾಬ್ಲಮ್ಮು, ಮಗು ಬಗ್ಗೆ ಏನಿದೆ. ಅವ್ರಿಗೂ ಪ್ರತಿಯೊಂದು ವಿಷಯನೂ ಗೊತ್ತಿರುತ್ತೆ, ಎಲ್ಲ ಮಗು ಬಗ್ಗೆನೂ ಅವ್ರಿಗೂ ಇನ್ಫಾರ್ಮೇಷನ್ ಇರುತ್ತೆ. ನಮಗೆ ಖುಷಿ ಆಗೋದೇ ಅದು. ವಿಶೇಷವಾಗಿ ಇರೋದೇನೆಂದರೆ ಸೈನ್ಸ್ ಎಕ್ಸಿಬಿಷನ್ ಲಾಸ್ಟ್ ಇಯರ್ ನಡೆದಿತ್ತು. ಸ್ಟಾರ್ಟ್ ಫ್ರಮ್ ಗ್ರೇಡ್ 1ಇಂದ ಹಿಡಿದು 10th ಅವ್ರಿಗೆ ಏನೇನು ಅವರು ಔಟ್ಪುಟ್ ಏನೇನು ಬರಬೇಕು ಅಂತ ಅನಿಸ್ತು, ಡೀಟೇಲ್ ಆಗಿ ಟೀಚರ್ಸ್ ಆಗಲಿ, ಪೇರೆಂಟ್ಸ್ ಆಗಿರಲಿ, ಆ್ಯಂಡ್ ದೆನ್ ಪ್ರಿನ್ಸಿಪಲ್ ಆಗಿರಲಿ, ಎಲ್ಲರೂ ಕೋಪ್ರೇಟ್ ಮಾಡಿ ಒಂದು ದೊಡ್ಡ ಜಾತ್ರೆ ಥರ ನಡೆಸಿದ್ರು. ಮೀನ್ಸ್ ಎಲ್ಲರಿಗೂ ಅದ್ರ ವ್ಯಾಲ್ಯೂಸ್ ಏನು ಅಂತ ಗೊತ್ತಾಯಿತು. ನನ್ನ ಮಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಅವಳಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾನ್ಸ್ ಅಂತ ಇತ್ತು, ಅದು ಅವ್ರ ಬಗ್ಗೆ ಬರೀ ಸಿಲೆಬಸಲ್ಲಿ ಓದಿದ್ಲು. ಬಟ್ ಅದು ಒಂದು ಪ್ರಾಜೆಕ್ಟ್ ಅಂತ ಮಾಡೋಕ್ಕೆ ಹೋದ್ಮೇಲೆ ಅದು ಫುಲ್ ಡೆಫಿನೇಷನ್ ಆಗಿರಲಿ, ಅದ್ರ ಫುಲ್ ಡೀಟೇಲ್ ಆಗಿರಲಿ, ಬೇರೆಯವ್ರಿಗೆ ಹೇಳಿ ಅರ್ಥ ಮಾಡೋಷ್ಟು ಅವಳಿಗೆ ಗೊತ್ತಾಗಿತ್ತು. ಆ್ಯಂಡ್ ದೆನ್ ಅದೇ ಥರನೂ ಎಲ್ಲ ಹೈ ಲೆವೆಲ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇಲ್ಲಿ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಬ್ಯಾಲೆನ್ಸಾಗಿ ಅದನ್ನು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಗಿರಲಿ, ಸಿಲೆಬಸ್ನ ಅವ್ರಿಗೆ ಹೆವಿ ರೂಮಲ್ಲಿ ತೋರಿಸೋದ್ರಿಂದ ಅವ್ರಿಗೆ ವಿಜುವಲ್ ಆಗಿಯೂ ಅಷ್ಟೇ, ಬೈ ಲರ್ನಿಂಗಲ್ಲೂ ಅಷ್ಟೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ. ಪವಿತ್ರ ವಿದ್ಯಾಮಂದಿರಲ್ಲಿ ನಮ್ಮದು 3 ಜನ ಮಕ್ಕಳು ಓದ್ತಾ ಇದ್ದಾರೆ. ಲಾಸ್ಟ್ ಇಯರ್ ಸಿಂಚನ ಅಂತ ನನ್ನ ಮಗಳು 95% ತೊಗೊಂಡಿದ್ದಾಳೆ. ಈ ಏರಿಯಾಗೆ ಇದು ತುಂಬ ಅಫೋರ್ಡಬಲ್ ಬೆಲೆಯಲ್ಲಿ ನಡೆಸ್ತಾರಂಥ ವಿದ್ಯಾಸಂಸ್ಥೆ ಅಂತ ಹೇಳ್ಬೋದು. ವ್ಯಾನ್ ಸ್ಪೆಷಾಲಿಟೀಸ್ ಆಗಲಿ ಮತ್ತು ಟೀಚರ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಒಂದು ಸೌಕರ್ಯಗಳನ್ನ ಮಾಡಿದ್ದಾರೆ. ಕೈ ಮೇಲೆ ಸ್ಟಾರ್ ಬರೆಯೋದು ಅಥವಾ ಗೊಂಬೆ ಹಾಕೋದು ಅದು ತುಂಬ ಎನ್ಕರೇಜಿವ್ ಆಗಿರುತ್ತೆ. ಮಗ ಅದು ಹಾಕ್ದಾಗೆಲ್ಲ ಹೇಳ್ತಾನೆ, ಅಮ್ಮ ಬರೆದ್ರು, ನಾನು ಚೆನ್ನಾಗಿ ಇನ್ನೂ ಜಾಸ್ತಿ ಹೋಮ್ವರ್ಕ್ ಮಾಡ್ತೀನಿ, ನನಗೆ ಇನ್ನೊಂದು 2 ಗೊಂಬೆ ಹಾಕಿದ್ರು, ಒಂದು ಸ್ಟಾರ್ ಹಾಕಿದ್ರು ಅಂತೆಲ್ಲ. ಅದೆಲ್ಲ ಹೇಳಿದಾಗ ಮಕ್ಕಳಿಗೆ ಅದು ತುಂಬ ಎನ್ಕರೇಜ್ ಆದಾಗ ಅವ್ರು ಇನ್ನೂ ಓದೋಕ್ಕೆ ಒಂದು ಸ್ಫೂರ್ತಿ ಥರ ಆಗಿರುತ್ತೆ. ಮತ್ತು ಅದರ್ ಆ್ಯಕ್ಟಿವಿಟೀಸ್ ವೈಸಿಗೆ ಬಂದರೆ ಅವ್ರು ಸೂಪರ್ ಮಾರ್ಕೆಟಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ಈ ಕೃಷ್ಣದ್ದು ಕಾಸ್ಟ್ಯೂಮ್ಸ್ ಹಾಕ್ಬೋದು, ಮತ್ತು ಕಲರ್ ಡ್ರೆಸ್ಸು ಯಾವಾಗಲಾದರೂ ಒಕೇಶನ್ಗೆ ಕಲರ್ ಡ್ರೆಸ್ಗಳಂತ ಮಾಡ್ತಾರೆ, ಆವಾಗ ಸಪ್ರೇಟ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಮತ್ತು ಅವ್ರ ಕೈ ಕೊಡುವಂತಹ ಏನು ಈ ಗೊಂಬೆಗಳು ಇದೆಲ್ಲವೂ ಮಕ್ಕಳಲ್ಲಿ ತುಂಬ ಖುಷಿ ಕೊಡುತ್ತವೆ. ಮಕ್ಕಳು ತುಂಬ ಖುಷಿಯಾಗಿ ಸ್ಕೂಲಿಗೆ ಬರ್ತಾರೆ. ಇಲ್ಲಿರುವಂತಹ ಬಡ ಮಕ್ಕಳಿಗೆ ನಮ್ಮ ಸರ್ ನಂದಿನಿ ಮೇಡಮ್ ಅವರು ಉಚಿತವಾಗಿ ವಿದ್ಯೆಯನ್ನು ನೀಡ್ತಿದ್ದಾರೆ. ಕ್ಲಾಸ್ ರೂಮ್ಗಳು ಅಷ್ಟೇ, ನಾವು ಓದಿದ ಸ್ಕೂಲ್ಗೂ ಇವಾಗಿರೋ ಸ್ಕೂಲ್ಗಳಿಗೂ ತುಂಬ ವ್ಯತ್ಯಾಸ ಇದೆ. ಆವಾಗ ನಾವು ನೋಡಿದಾಗ ಚಿಕ್ಕ ಸ್ಕೂಲ್ಗಳು, ಕ್ಲಾಸ್ ರೂಮ್ಗಳು ಮತ್ತು ಬೆಂಚ್ಗಳಿರ್ತಿದ್ವು. ಇವಾಗ ಪ್ರತಿಯೊಂದು ಸ್ಟೂಡೆಂಟ್ಗೂ ಸಪ್ರೇಟಾಗಿ ಚೇರ್ಗಳ ವ್ಯವಸ್ಥೆ ಇರೋದ್ರಿಂದ ಇರ್ಬೋದು. ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್ಗಳು. ಟೀಚರ್ಸ್ಗಳಾಗಿರಲಿ ಮತ್ತು ಆಯಮ್ಮಗಳಾಗಿರಲಿ ಸ್ಕೂಲಿಗೆ ಬರ್ತಿದ್ದಂಗೆ ಮಕ್ಕಳನ್ನ ಕರ್ಕೊಂಬರೋದ್ರಿಂದ ಹಿಡ್ದು, ವ್ಯಾನಿಂದ ಇಳಿಸೋದ್ರಿಂದ ಹಿಡ್ದು, ವಾಶ್ರೂಮ್ಗೆ ಹೋಗಬೇಕು ಅನ್ನೋದಾಗಿರಲಿ, ಪ್ರತಿಯೊಂದನ್ನು ಅವ್ರನ್ನ ಕೇರ್ ಮಾಡ್ತಾರಲ್ಲ, ಅದು ತುಂಬ ಖುಷಿಯಾಗುತ್ತೆ. ನನಗೆ ತುಂಬ ಖುಷಿಯಾಗಿದೆ ಈ ಸ್ಕೂಲ್ ಬಗ್ಗೆ ಮಾತಾಡಬೇಕಾದ್ರೆ. ಯಾಕಂದರೆ ನನ್ನ ಮಗನ ಈ ಸ್ಕೂಲಿಗೆ ಸೇರಿಸಿದ್ಮೇಲೆ ಅವ್ನು ತುಂಬ ಡೆವಲಪ್ ಆಗಿದ್ದಾನೆ, ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಮತ್ತು ಈ ಸ್ಕೂಲ್ ಟ್ರಾವೆಲ್ಸ್ ಬಗ್ಗೆ ಹೇಳಬೇಕಾದ್ರೆ ಪಿಕಪ್ ಆಗಲಿ ಡ್ರಾಪ್ ಆಗಲಿ ಚೆನ್ನಾಗಿ ಮಾಡ್ತಾರೆ. ಟೇಕ್ ಕೇರ್ಸ್ ಆದರೂ ಅಷ್ಟೇ, ಹೊಡೆಯೋದು ಬೈಯೋದು ಆ ಥರ ಬೇರೆ ಸ್ಕೂಲಲ್ಲಿ ಮಾಡ್ತಾರಲ್ಲ ಆ ಥರ ಏನಿಲ್ಲ, ಚೆನ್ನಾಗಿ ಮಾಡ್ಕೊತಾರೆ. ಮತ್ತು ಕರ್ಕೊಂಡು ಹೋಗೋದಾಗಲಿ ಬಿಡೋದಾಗಲಿ ನೀಟ್ನೆಸ್, ವ್ಯಾನ್ ಆದ್ರೂ ಅಷ್ಟೇ ನೀಟಾಗಿರುತ್ತೆ, ಸೀಟ್ಗಳಾಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಡಿಸಿಪ್ಲಿನರಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಹೈಜೈನು, ವಾಟರ್ ಕ್ಲೀನ್ಲಿನೆಸ್ ಆಗಿರ್ಬೋದು, ಇಲ್ಲಿ ಟಾಯ್ಲೆಟ್ ಫೆಸಿಲಿಟಿ, ವಾಟರ್ ಫೆಸಿಲಿಟಿ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ನಾವು ಹೈಜೀನ್ ಆಗಿ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ನನ್ನ ಮಗ ಕೂಡ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ. ನಾವು ಇಲ್ದಿರೇ ಅವ್ರು ಚೆನ್ನಾಗಿ ಅಳವಡಿಸ್ಕೊಳ್ತಾ ಇದ್ದಾರೆ. ಮತ್ತು ಯಾವಾಗ ಸಾರಿ ಕೇಳಬೇಕು, ಯಾವಾಗ ಥ್ಯಾಂಕ್ಸ್ ಅಂತ ಹೇಳಬೇಕು, ಯಾವಾಗ ಅಕ್ನಾಲೇಜ್ ಮಾಡಬೇಕು, ಮತ್ತು ಅವ್ನು ನಡ್ಕೊಂಡು ಹೋಗಬೇಕಾದ್ರೆ ಡಿಸಿಪ್ಲಿನಾಗಿ ಹ್ಯಾಂಡ್ಸನ್ನು ಹೆಂಗೆ ಹಿಂದೆ ಇಟ್ಕೊಂಡು ಹೋಗಬೇಕು, ಕಂಪ್ಲೀಟಾಗಿ ಒಂದು ಡಿಸಿಪ್ಲಿನರಿ ಲೈಫ್ ಹೇಗಿರಬೇಕು ಅನ್ನೋದನ್ನು ಇಲ್ಲಿ PT ಸರ್, ಪ್ರಿನ್ಸಿಪಲ್, ಕ್ಲಾಸ್ ಟೀಚರ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನ್ನ ಮಗಳು ಇಲ್ಲಿ 2nd ಸ್ಟ್ಯಾಂಡರ್ಡಿಂದ ಓದ್ತಿದ್ದಾಳೆ. ಇಲ್ಲಿ ಸೆಕ್ಯೂರಿಟಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸ್ಟಡಿ ಅಲ್ಲದೆ ಯೋಗ, ಕರಾಟೆ, ಆಮೇಲೆ
ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಈ ಸ್ಕೂಲ್ಗೆ ನಾವು ಸೇರಿಸಿರೋದು. As a parent, I am happy to say that Pavitra Vidya Mandira is giving a better and good quality of education to our children with social and cultural activities and with all facilities. Really, Pavitra institution is doing a great job. ಇವಾಗಲೇ ಡಿಸೈಡ್ ಆಗಿಬಿಟ್ಟಿನಿ ನನ್ನ ಮಗಳು SLC ಇದೇ ಸ್ಕೂಲಲ್ಲೇ ಓದಬೇಕು ಅಂತ ನಾನು ಕಮಿಟ್ ಆಗಿದ್ದೀನಿ. ಅದೇ ಥರ ಇದೇ ಸ್ಕೂಲಲ್ಲಿ ನಾನು ಓದಿಸ್ತೀನಿ. ಈ ಏರಿಯಾದಲ್ಲಿ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಎಜುಕೇಷನ್ನ ಕೊಡ್ತಾ ಇದ್ದಾರೆ ಪವಿತ್ರ ವಿದ್ಯಾಮಂದಿರ್. ನಾನು ಹಾಗಾಗಿ ಎಲ್ಲ ಪೋಷಕರಿಗೂ ಹೇಳೋದಷ್ಟೇ, ಈ ಸಂಸ್ಥೆಗೆ ಮಕ್ಕಳನ್ನ ಸೇರಿಸಿ ಹಾಗೂ ಒಳ್ಳೆ ಶಿಕ್ಷಣ ಪಡೀರಿ ಅಂತ ಹೇಳ್ತೀನಿ. ನಾನು ಇಲ್ಲಿರೋ ಎಲ್ಲರಿಗೂ ಅದನ್ನೇ ಹೇಳೋದು, ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಎಜುಕೇಷನ್ ಮಕ್ಕಳಿಗೆ ಈ ಸ್ಕೂಲ್ನಲ್ಲಿ ಸಿಗುತ್ತೆ. ಎಲ್ರಿಗೂ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳನ್ನು ಪವಿತ್ರ ಸ್ಕೂಲಿಗೆ ಸೇರಿಸಿ, ಮಕ್ಕಳು ಇಂಪ್ರೂವ್ ಆಗ್ತಾರೆ, ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಥ್ಯಾಂಕ್ ಯು.